ನಮ್ಮಲ್ಲೇ ತಾವು ನೋಡಿರಿ, ಸ್ವಾತಂತ್ರ್ಯದ ಕಾಲದೊಳಗ ಏನು ಸುಖ ಇತ್ತು ಹೇಳಿ. ಏನು ಜೈಲಕ್ಕೆ ಹೋಗ್ತಿದ್ರೋ, ಮೆಲ ಜೈಲಕ್ಕೆ ಹೋಗ್ತಿದ್ರೋ, ಏನು ತಮ್ಮ ಸಲುವಾಗಿ ಹೋದ್ರೇನು, ಏನಲ್ಲ ಆರಾಮದ ಅಂತೂ ಹೋದ್ರೇನು, ಅಥವಾ ತಮಗೆ ಸ್ಥಾನಮಾನಗಳು ನಾಳೆ ಸಿಗ್ತಾವಂತೂ ಹೋದ್ರೇನು, ತಮ್ಮ ಸಲುವಾಗಿ ಎಲ್ಲ ಒಂದು ಸುಂದರ ಭಾರತ ಕಟ್ಟಬೇಕು. ಯಾವ ಭಾರತದಲ್ಲಿ ಜನ ಸ್ವತಂತ್ರರಾಗಿ ಬದುಕ್ತಾರೆ, ಎಲ್ಲಿ ತಮ್ಮ ಜೀವನವನ್ನ ತಾವೇ ಸುಂದರಗೊಳಿಸಿಕೊಳ್ಳುತ್ತಾರ, ಅಂಥ ಭಾರತ ಕಟ್ಟಬೇಕು ಅಂತ ಜೈಲಿಗೆ ಹೋಗಿ ಕೂಡಕ್ ಶುರು ಮಾಡಿದರು. ಹೆಂಗಿರಬೇಕು? ಕಷ್ಟಗಳ ಪ್ರಶ್ನೆ ಅಲ್ಲ, ಇಡೀ ದೇಶ ಸುಂದರ ಆಗಬೇಕು. ಅದೆಂಥ ಮನೋಭಾವ ಇರಬೇಡ. ಕಷ್ಟಗಳು ಬರಬಾರದಂದ್ರೆ ಹೇಗೆ? ಕಷ್ಟಗಳು ನಮಗಾಗಿನೂ ನಾವು ಸಹಿಸಿಕೋಬೇಕು, ನಮ್ಮ ಹಿತಕ್ಕಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿಯೂ ಕೆಲವು ಸಲ ಕಷ್ಟಗಳನ್ನ ಸಹಿಸ್ಕೋಬೇಕಾಗ್ತದೆ. ಕಷ್ಟಗಳೇ ಬರ್ತಾವಂತ ನೀತಿನೇ ಬಿಟ್ರೆ ಗತಿ ಹೆಂಗಾಗ್ತದೆ? ಜೀವನದ ವೈಭವ. ಸಣ್ಣ ಮಕ್ಕಳು ಪ್ರಾಣ ಕೊಟ್ಟರು ಈ ಭಾರತ ದೇಶಕ್ಕಾಗಿ, ತಮಗಾಗಿ ಅಲ್ಲ. ಇದು ಜೀವನಕ್ಕೆ ಏಳ್ಗೆ ಉಂಟು ಮಾಡುವಂತ ನೀತಿ ಇದೆ. ಇದು ಮನೋದಾರ್ಢ್ಯತ. ಏನೇ ಬರಲಿ ನಮ್ಮ ಮಾರ್ಗ ನಾವು ಹಿಡಿಯೋದು. ಕಷ್ಟ ನಷ್ಟ ಏನು ಬಂದ್ರೆ ಏನಾಯ್ತು, ನಮ್ಮ ಮಾರ್ಗ ಹಿಡಿಯೋದು.